ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರೋ ಶೈಲಿಲಿ ಹೂ ಮಾಲೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ನಂದಿ ಬಟ್ಲು ಗಿಡದ ಮೊಗ್ಗಿನಿಂದ ಮಾಡಿದ್ದೀನಿ. ಸಾಮಾನ್ಯವಾಗಿ ಇದನ್ನು ನಾವು ಮೊಗ್ಗಿಂದನೇ ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೂವಿಂದ ಇದನ್ನು ಕಟ್ಟೋದು ಕಷ್ಟ ಆಗುತ್ತೆ. ಈ ಶೈಲಿನ ನೀವು ಸಾಮಾನ್ಯವಾಗಿ ಮಂಗಳೂರು ಮಲ್ಲಿಗೆ ಹೂವಿಂದ ಕೂಡ ಕಟ್ಟಿರೋದನ್ನು ನೋಡಿರ್ತೀರ. ದೇವಸ್ಥಾನಗಳಲ್ಲಿ ಕೂಡ ಈ ಥರ ದೇವಿಗೆ ಅಲಂಕಾರ ಮಾಡಿರ್ತಾರೆ. ಈ ಹೂವನ್ನು ನಾವು ಕೂಡ ಹೀಗೆ ಕಟ್ಕೊಂಡು ಮನೆಯಲ್ಲಿ ದೇವ್ರ ಮನೆ ಅಲಂಕಾರಕ್ಕೆ ಹಾಗೂ ಬೇರೆ ಬೇರೆ ಅಲಂಕಾರಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಈವನ್ ಜಡೆಗೂ ಕೂಡ ನಾವು ಇದನ್ನು ಮುಡ್ಕೋಬೋದು. ಅಲಂಕಾರಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಹೀಗೆ ನಾವು ಇದನ್ನು ಫೋಲ್ಡ್ ಕೂಡ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು. ಈ ಥರ ವಿಧಾನದಲ್ಲಿ ಕಟ್ಟೋದ್ರಿಂದ ಅದು ನಮಗೆ ಒಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಅಂತ ನೋಡೋಣ. ನಾನು ಇದಕ್ಕೆ ಒಂದು ವುಲ್ಲನ್ ಥ್ರೆಡ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಬಣ್ಣ ಕೂಡ ತಗೋಬೋದು. ಮೊದಲನೇದಾಗಿ ನಾರ್ಮಲಾಗಿ ಹೇಗೆ ಹೂವು ಕಟ್ಕೋತೀವಿ ಅದೇ ಥರ 2 ಹೂವನ್ನು ನಾನು ತಗೊಂಡು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಮೊಗ್ಗನ್ನು ತಗೊಂಡು ಒಂದು ನಾಟ್ ಕೆಳಗೆ ಹಾಗೂ ಒಂದು ನಾಟ್ ಮೇಲೆ ಹೀಗೆ ಪಕ್ಕದ ಹೂವಿಗೆ ನಾವು ಇದನ್ನು ಸೇರಿಸ್ಕೊಂಡು ಈ ಥರ ನಾಟ್ ಹಾಕೋತಾ ಬರಬೇಕು. ಒಂದು ಮೇಲೆ ಹಾಗೂ ಒಂದು ಕೆಳಗೆ. ನೋಡ್ತಾ ಇದ್ದೀರಲ್ಲ, ನಾನು ಬರೀ ಒಂದೇ ಹೂ ತಗೊಂಡು ಅದನ್ನು ಪಕ್ಕದ ಹೂವಿಗೆ ಜಾಯಿನ್ ಮಾಡ್ಕೋತಾ ಬರ್ತಾಯಿದ್ದೀನಿ. ಹೀಗೆ ಒಂದು ಹೂ ತಗೊಂಡು ಅದರಲ್ಲಿ ಒಂದು ನಾಟ್ ಕೆಳಗೆ ಹಾಕ್ಕೊಂಡಿದ್ದೀನಿ. ಹೀಗೆ ಮಾಡ್ಕೋತಾ ಬಂದಾಗ ನಮಗೆ ಈ ಥರ ಸುಂದರವಾದ ಒಂದು ಮಾಲೆ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮಾಲೆ ಅಂತ. ಈ ಮಾಲೆನ ಚೆನ್ನಾಗಿ ಉದ್ದವಾಗಿ ನಾವು ಮಾಡ್ಕೋಬೋದು. ಇದನ್ನು ನಾನಿವತ್ತು ನಮ್ಮನೆ ದೇವ್ರ ಫೋಟೋಗೆ ಕೂಡ ಅಲಂಕಾರ ಮಾಡೋಕ್ಕೆ ಯೂಸ್ ಮಾಡಿಕೊಂಡೆ. ನಿಮಗೂ ಕೂಡ ಈ ಮಾಲೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.